ಬೆಳಗಾವಿ ನಗರದ ಅಮನ್ ನಗರದಲ್ಲಿ ಮೂವರು ಯುವಕರ ಮೇಲೆ ತಲ್ವಾರ್ ದಾಳಿ ನಡೆದ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಮಾಳಮಾರುತಿ ಠಾಣೆ ಪೊಲೀಸರು ಘಟನೆ ನಡೆದ ಒಂದೇ ಗಂಟೆಯೊಳಗೆ 6 ಆರೋಪಿಗಳನ್ನು ಬಂಧಿಸುವಲ್ಲಿ ಯಶಸ್ವಿಯಾಗಿದ್ದಾರೆ. ಮಂಗಳವಾರ ಹಳೆ ವೈಷಮ್ಯದ ಹಿನ್ನೆಲೆ ಮೂವರು ಯುವಕರ ಮೇಲೆ ತಲ್ವಾರ್ನಿಂದ ದಾಳಿ ನಡೆಸಲಾಗಿದೆ. ದಾಳಿಯಲ್ಲಿ ಗಾಯಗೊಂಡ ಯುವಕರನ್ನ ತಕ್ಷಣವೇ ಜಿಲ್ಲಾಸ್ಪತ್ರೆಗೆ ದಾಖಲಿಸಿ ಚಿಕಿತ್ಸೆ ನೀಡಲಾಗಿದೆ. ಅವರ ಆರೋಗ್ಯ ಸ್ಥಿತಿ ಸ್ಥಿರವಾಗಿದೆ ಎಂದು ತಿಳಿದು ಬಂದಿದೆ. ಘಟನೆಯ ನಂತರ ಆರೋಪಿಗಳು ಸ್ಥಳದಿಂದ ಪರಾರಿಯಾಗಲು ಯತ್ನಿಸಿದರೂ ಮಾಳಮಾರುತಿ ಠಾಣೆ ಪೊಲೀಸರು ಕಾರ್ಯಪ್ರವೃತ್ತರಾಗಿ ಸೂಕ್ತ ಮಾಹಿತಿ ಸಂಗ್ರಹಿಸಿ ವಿಶೇಷ ತಂಡಗಳನ್ನು ರಚಿಸಿ ಶೋಧ ಕಾರ್ಯಾಚರಣೆ ನಡೆಸಿದರು. ಇದರ ಫಲವಾಗಿ ಘಟನೆ ನಡೆದ ಒಂದೇ ಗಂಟೆಯೊಳಗೆ 6 ಮಂದಿಯನ್ನ ಬಂಧಿಸಲು ಸಾಧ್ಯವಾಗಿದೆ. ಏನ್ರಿ ಅವರು ಮಾತಾಡೋಣಂತ ಕಾಂಪ್ರಮೈಸ್ ಅಂತ ಕರ್ದಿರ್ರಿ. ಅವ್ರು ಬಂದಾರ್ರಿ, ಮಾತಾಡತಾರ. ಇನ್ನ ಮಾತಾಡತಾರ. ಇವ್ರು ಜಾವೀದ, ಮಲ್ಲಿಕ ಮತ್ತ ಅವ್ರಪ್ಪ ಜಾವೀದ್ ಅವ್ರಪ್ಪ ಕಾಸಿಮ ಇವ್ರೇನ್ ಇನ್ನ ಮಾತಾಡತಾರ. ಹಿಂದಿಂದ ತಲ್ವಾರ್ ತಗೊಂಡ್ ಬಂದ 4-5 ತಲ್ವಾರ್ ರೀ ಅವ್ರ ಕಡೆ. ನಮ್ ಕಡೆ ಏನು ಇಲ್ರಿ, ನಮ್ ಕಡೆ ಏನು ಇಲ್ರಿ. ನಾವ್ ಮಾತಾಡತನ್ರಿ. ಅವ್ರು ತಲ್ವಾರ್ ತಗೊಂಡ್ ಬಂದ ಎಲ್ಲಾರ್ಗೆ ಹೊಡ್ಯಾತಾರ. ಅವ್ರು 4-5 ಸಲ ಹಂಗೆ ಆತು ಸಾಹೇಬ್ರೆ. ಅವ್ರ ಮನ್ಯಾಗ ಬಾಳ ತಲ್ವಾರ ಐತಂತ 4-5 ಸಲ ಮನ್ಯಾಗಿಂದ ತರಿಸ್ತಾರ್ರಿ. ಅವ್ರು ಏನ್ ಮಾತಾಡಿದ್ರೆ ತಲ್ವಾರ್ ತಗೊಂಡ್ ಬರ್ತಾರ್ರಿ. ಮಾತಾಡಿದ್ರೆ ತಲ್ವಾರ್ ತಗೊಂಡ್ ಬರ್ತಾರ. ಇದು ಈಗ 2 ಗಂಟೆ ಆಗೈತ್ರಿ. ಯಾವ ಜಾಗದಾಗ ಇಲ್ಲಿ ಅಮನ್ ನಗರ್ ರೀ, ಪಟ್ರಿ ಬಾಜು ಒಂದು ಇದೈತ್ರಿ, ಅಲ್ಲೇ ಆಗಿದ್ರಿ. ಈಗ ಸೀರಿಯಸ್ ಅದಾರ್ರಿ 3 ಮಂದಿ. ವಲ್ಲಿ, ಮಜ್ಜಿತ್, ಇಮಾಮ್ ಬಾಳ ಸೀರಿಯಸ್ ಅದಾರ್ರಿ. ನಮ್ಮ ಹೆಸರು ಕಮಾಲ್ ರೀ. ಯಾರ್ರಿ? ಸೈಯದ್ ರೀ, ಕಮಾಲ್ ಸೈಯದ್ ರೀ ನಮ್ಮ ಹೆಸರ. ಮತ್ತ ಇವ್ರು ಏನ್ರಿ ಮಾತಾಡಿದ್ರೆ ತಲ್ವಾರ್ ಅಂತ ಇದು ಮಾಡ್ತಾರೆ. ಸ್ವಲ್ಪ ನ್ಯಾಯ ಮಾಡ್ರಿ. ನಮ್ಗೆ ಏನಾರ ನ್ಯಾಯ ಮಾಡ್ರಿ, ನೀವು ಇದು ಮಾಡ್ರಿ. ಆರೋಪಿಗಳನ್ನು ವಶಕ್ಕೆ ಪಡೆದುಕೊಂಡು ವಿಚಾರಣೆ ನಡೆಸಲಾಗಿದ್ದು, ದಾಳಿಗೆ ನಿಖರ ಕಾರಣ ಏನೆಂಬುದನ್ನು ಪೊಲೀಸರು ಪರಿಶೀಲಿಸುತ್ತಿದ್ದಾರೆ. ವೈಷಮ್ಯಕ್ಕೆ ಕಾರಣವಾದ ಅಂಶಗಳು, ದಾಳಿಯ ಪೂರ್ವ ಯೋಜನೆ ಇದ್ದಿತ್ತೇ ಎಂಬುದು ಸೇರಿದಂತೆ ಹಲವು ಕೋನಗಳಲ್ಲಿ ತನಿಖೆ ಮುಂದುವರೆದಿದೆ. ಇನ್ನು ಯಾರಾದರೂ ಈ ಪ್ರಕರಣದಲ್ಲಿ ಭಾಗಿಯಾಗಿದ್ದಾರೆಯೇ ಎಂಬುದರ ಕುರಿತು ಸಹ ಪೊಲೀಸರು ತನಿಖೆ ನಡೆಸುತ್ತಿದ್ದಾರೆ. ಅಗತ್ಯವಿದ್ದಲ್ಲಿ ಮತ್ತಷ್ಟು ಬಂಧನ ಸಾಧ್ಯತೆ ಇರುವುದಾಗಿ ತಿಳಿದು ಬಂದಿದೆ. ಈ ಘಟನೆಗೆ ಸಂಬಂಧಿಸಿದಂತೆ ಮಾಳಮಾರುತಿ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ವಿನೋದ್ ಕೋಲ್ಕಾರ್, KMM ನ್ಯೂಸ್, ಬೆಳಗಾವಿ. आदर्श ड्रेस सर्कल केवल पुरुषों के लिए लाए हैं ब्रांडेड शर्ट्स, टी-शर्ट्स और जीन्स की नवीनतम रेंज। आदर्श ड्रेस सर्कल, खड़े बाजार, बेलगावी।